ಲೋಕೋಮೋಟಿವ್ ಬಂದ್ಬಿಟ್ಟು ಅರಕೋಣಂ WAP4 ಇದೆ 8 ಕಣ್ಣೂರ್ ಟು SMT ಬೆಂಗಳೂರು ಮುರುಡೇಶ್ವರ. ಇವತ್ತಿನ ನಮ್ಮ ಸೀಟು ಸೈಡ್ ಅಪ್ಪರ್ 40 ನಂಬರ್. ಕಣ್ಣೂರು ಯಶವಂತಪುರ ಎಕ್ಸ್ಪ್ರೆಸ್ ವಯ ಕೊಯಂಬತ್ತೂರು MT ರೇಟ್ನ ಇಲ್ಲಿ ಹಾಕಿದ್ದಾರೆ. ಟ್ರೈನ್ ಹತ್ತೋರ್ಗಿಂತ ಹತ್ಸೋಕ್ಕೆ ಬಂದಿರ್ತಾರಲ್ಲ ಅವರೇ ಜಾಸ್ತಿ ಇದ್ದವ್ರು ಗುರು. ಇಲ್ಲಿ ಕೇರಳದಲ್ಲಿ ಟ್ರಾವೆಲ್ ಮಾಡೋಕೆ ಒಂಥರ ಮಜಾ ಇದೆ, ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಅಂತೂ ಫುಲ್ ಗ್ರೀನ್ರಿ ಅಂತ ಸುತ್ತ ನೀವು ಎಲ್ಲೇ ನೋಡಿದ್ರು ನಿಮ್ಗೆ ಗ್ರೀನ್ರಿನೇ ನೋಡಲಿಕ್ಕೆ ಸಿಗ್ತದೆ. ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ ಕೇರಳದ ಕಣ್ಣೂರಲ್ಲಿ. ಇಲ್ಲಿಂದ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 16512 ಕಣ್ಣೂರು KSR ಬೆಂಗಳೂರು ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾವು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನಲ್ಲಿ ಏನಿದೆಯಲ್ಲ, ನಾನು ಎಷ್ಟೊಂದು ಸತಿ ನಿಮಗೆ ತೋರಿಸಿದ್ದೀನಿ. ICF ಇರುವಾಗ ಮಂಗಳೂರಿಂದ ಬೆಂಗಳೂರಿಗಾಗಿರ್ಬೋದು, ಇಲ್ಲ ಕಾಸರಗೋಡಿಂದ ಬೆಂಗಳೂರಿಗಾಗಿರ್ಬೋದು. ಆದರೆ ಇದು LHB ಆದಮೇಲೆ ಒಂದು ಜರ್ನಿ ನಾನು ಮಾಡಿರಲಿಲ್ಲ. ಅದಕ್ಕೆ ಒಂದು ಜರ್ನಿ ಮಾಡಿ ನಿಮಗೆ ತೋರಿಸುವ. ಯಾಕೆ ಬನ್ನಿ ಹೋಗುವ. ಇವಾಗಿನ ಟೈಮ್ ಬಂದ್ಬಿಟ್ಟು 4 ಗಂಟೆ 30 ನಿಮಿಷ ಆಗ್ತಾ ಬಂತು. ನಮ್ಮ ಟ್ರೈನಿಂದು ಡಿಪಾರ್ಚರ್ ಟೈಮಿಗೆ ನಿಮಗೆ ಮುಂದಕ್ಕೆ ಕೇಳ್ಕೊಂಡು ಹೋಗ್ತೀನಿ. ಮತ್ತು ಇವತ್ತು ಏನು ಜರ್ನಿ ಏನಿದೆಯಲ್ಲ, ಅರ್ಧ ನಿಮಗೆ ಜನರಲ್ಲು ಅರ್ಧ ಸ್ಲೀಪರ್ ತೋರಿಸ್ತೀನಿ. ಯಾಕಂದರೆ ಟಿಕೆಟ್ ನಾನು ಬೇರೆ ಥರ ಟಿಕೆಟ್ ಬುಕ್ ಆಗಿದೆ. ಅದು ಹೆಂಗೆ ಅಂದರೆ, ನಾನು ಬುಕ್ ಮಾಡಿ ಆ್ಯಕ್ಚುಲಿ ಕಣ್ಣೂರಿಂದ ಎರಡು ಕೋಟ ಇದೆ. ಒಂದು ಮಂಗಳೂರಲ್ಲಿ ಒಂದು ಕೋಟ, ಇನ್ನೊಂದು ಕಣ್ಣೂರು ಕೋಟ. ಕಣ್ಣೂರಿಂದ ನಾನು ಬುಕ್ ಮಾಡಿದ್ದೆ ವೇಟಿಂಗಲ್ಲಿ ಇತ್ತು. ಎಷ್ಟೋ ಒಂದು 45 ಏನೋ ಇತ್ತು ವೇಟಿಂಗು. ಮಂಗಳೂರಿಂದನೂ ಎಷ್ಟೋ 70-80 ಇತ್ತು. ಆಮೇಲೆ ನಾನು ಪ್ರೀಮಿಯಂ ತತ್ಕಾಲ್ ಚೂಸ್ ಮಾಡಿಕೊಂಡೆ. ಪ್ರೀಮಿಯಂ ತತ್ಕಾಲಲ್ಲಿ ಎಷ್ಟು ಒಂದು 50 ಸೀಟ್ ಏನೋ ಖಾಲಿ ಇತ್ತು. ಅದರಿಂದ ನಾನು ಟಿಕೆಟ್ ಬುಕ್ ಮಾಡಿಕೊಂಡೆ. ಪ್ರೀಮಿಯಂ ತತ್ಕಾಲ್ ಹೆಂಗೆ ಅಂದರೆ, ನೀವು ಟಿಕೆಟ್ ಹೆಂಗೆ ಈಗ ನಾರ್ಮಲ್ ತತ್ಕಾಲಲ್ಲಿ ಎಷ್ಟೇ ಟಿಕೆಟ್ ಬುಕ್ ಆಗಲಿ ಒಂದೇ ರೇಟ್ ಇರುತ್ತೆ. ಆದರೆ ಪ್ರೀಮಿಯಂ ತತ್ಕಾಲ ಹಂಗಲ್ಲ. ನೀವು ಹೆಂಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತೀರಾ ಹಂಗೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ನಾನು ಇದು 52-58 ಏನೋ ಕೊಡ್ತಾನೆ ಕಣ್ಣೂರಿಂದ, ಅಂದರೆ ಕಾಸರಗೋಡಿಂದ ಬೆಂಗಳೂರಿಗೆ. ಮತ್ತು ಮಂಗಳೂರಿಂದ 82 ಕೊಡ್ತಾರೆ. ನಾನು 82 ಸೀಟಲ್ಲಿ ಬೇಗ ಬುಕ್ ಮಾಡಿದೆ. 420 ಇತ್ತು ಫಸ್ಟ್ ಮೊದಲನೇ ಸ್ಟಾರ್ಟಿಂಗ್ ಪ್ರೈಸು. ನಾರ್ಮಲ್ ತತ್ಕಾಲ್ ಫೇರ್ ಏನಿರುತ್ತಲ್ಲ ಅದೇ ರೇಟ್ ಇರುತ್ತೆ ಪ್ರೀಮಿಯಂ ತತ್ಕಾಲ್. ಆಮೇಲೆ ಹೆಂಗೆ ಟಿಕೆಟ್ಸ್ ಬುಕ್ ಆಗ್ತಾ ಹೋಗುತ್ತೋ ಹಂಗೆ ರೇಟ್ ಕೂಡ ಜಾಸ್ತಿ ಆಗುತ್ತೆ. ನಾನು ಬುಕ್ ಮಾಡಿದಾಗ 30 ಇತ್ತು. ಆವಾಗ ರೇಟ್ ಬಂದ್ಬಿಟ್ಟು 670 ರೂಪಾಯಿ ಆಗಿದೆ ಗುರು. ಲೆಕ್ಕ ಹಾಕೊಳ್ಳಿ, 420 ರೂಪಾಯಿಂದ 670 ರೂಪಾಯಿ, 670 ರುಪೀಸು ಪ್ರೀಮಿಯಂ ತತ್ಕಾಲಲ್ಲಿ ಬುಕ್ ಮಾಡಿದ್ದೀನಿ ಮಂಗಳೂರಿಂದ ಬೆಂಗಳೂರಿಗೆ. ಆ್ಯಕ್ಚುಲಿ ಇದು ಮಂಗಳೂರಿಂದ ಬೋರ್ಡ್ ಮಾಡಬೇಕು ಅಂತ ಇದ್ದೆ, ಆದರೆ ಬೇಡ. 8 ಜರ್ನಿ ಮಾಡುವ. ಈ ಟ್ರೈನಲ್ಲಿ ಎಷ್ಟೊಂದು ಸತಿ ನಾನು 8 ಜರ್ನಿ ಮಾಡಿರಲಿಲ್ಲ. ಮಂಗಳೂರಿಂದ ಬೆಂಗಳೂರಿಂದ ಕಣ್ಣೂರು ಆಗಿರ್ಬೋದು, ಕಣ್ಣೂರಿಂದ ಬೆಂಗಳೂರು ಆಗಿರ್ಬೋದು. ಅದಕ್ಕೆ ಒಂದು 8 ಜರ್ನಿ ತೋರಿಸೋಣ ಅಂತ ನಾನು ಇವಾಗ ತಾನೇ ಜಸ್ಟ್ ಬಂದೆ. ಮಂಗಳೂರಿಂದ ಚೆನ್ನೈಗೆ ಹೋಗುವ ಮೇಲ್ ಎಕ್ಸ್ಪ್ರೆಸ್ಸಲ್ಲಿ ಅದಂತೂ ಫುಲ್ ಪ್ಯಾಕ್ ಇತ್ತು ಗುರು. ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ. ಅದರಲ್ಲಿ ಅದು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆಮೇಲೆ ಬೇಡ ಅನಿಸ್ತು, ಅದೇನು ಹೊರ್ತಿಲ್ಲ ಅನಿಸ್ತು. ಅದಕ್ಕೆ ಸುಮ್ಮನೆ ಅದೇ. ಅದಕ್ಕೆ ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ಮಂಗಳೂರಿಗೆ ಜನರಲಲ್ಲಿ. ಅಲ್ಲಿಂದ ನಾವು ಹೋಗ್ತೀನಿ ನಮ್ಮ ರಿಸರ್ವೇಷನ್ ಇದೆಯಲ್ಲ ಸ್ಲೀಪರ್ ಕೋಚ್ಗೆ. ಮತ್ತೆ ನೋಡ್ಬೋದು ಅಲ್ಲೊಂದು ಯಾವುದೋ ಕಣ್ಣೂರು ಅಲ್ಲಪೂಜಾ ಎಕ್ಸ್ಪ್ರೆಸ್ ನಿಂತಿದೆ, ಎಕ್ಸಿಕ್ಯೂಟಿವ್ ಎಕ್ಸ್ಪ್ರೆಸ್ ಅನ್ಕೊಂತೀನದು. ಮತ್ತು ಇಲ್ಲೊಂದು ಯಾವುದೋ ಲಾಲ್ಗುಡ್ಡ ಜೊತೆಗೆ ನಿಂತಿದೆ. ಯಾವ್ದು ಹೇಳಿ ಇದು? ಇದೇ ನಮ್ಮ ಕಣ್ಣೂರು ಯಶವಂತಪುರ ಎಕ್ಸ್ಪ್ರೆಸ್. ನಿಮಗೆ ಕಣ್ಣೂರಿಂದ 2 ಟ್ರೈನ್ ಸಿಗುತ್ತೆ ಬೆಂಗಳೂರು ಹೋಗ್ಲಿಕ್ಕೆ. ಒಂದು ವಯ ಮಂಗಳೂರು, ಇನ್ನೊಂದು ಕೊಯಂಬತ್ತೂರು. ಈ ಟ್ರೈನ್ ಏನಿದೆಯಲ್ಲ ಲಾಲ್ಗುಡ್ಡ ಇಂಜಿನ್ ಜೊತೆ ನಿಂತಿದೆಯಲ್ಲ, ಇದು ವಯ ಕೊಯಂಬತ್ತೂರು ಮೇಲೆ ಹೋಗುತ್ತೆ. ನಮ್ಮ ಟ್ರೈನು ವಯ ಮಂಗಳೂರು. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲೇ ಶೆಂಟ್ ಮಾಡಿ ಇಟ್ಟಿದ್ದಾರೆ. ಬನ್ನಿ ಹೋಗುವ. ಜನರಲ್ ಯಾವ ಥರ ಇದೆ ಕಂಡೀಷನ್ ತೋರಿಸ್ತೀನಿ. ಮತ್ತು ಇವತ್ತಿಂದ ನಮ್ಮ ಲೋಕೋಮೋಟಿವ್ ಯಾವುದಿದೆ ಅಂತಲೂ ನಿಮಗೆ ತೋರಿಸ್ತೀನಿ. ಯಾಕಂದರೆ ನಮ್ಮ ಜನರಲ್ ಕೋಚು 2025 ಮೇಡ್ ಕೋಚಸ್ಗಳು. ಬನ್ನಿ ಒಳಗಡೆ ಯಾವ ಥರ ನೀಟ್ನೆಸ್ ಆಗಿ ಇಟ್ಟಿದ್ದಾರೆ ಅಂತ ನೋಡ್ಬೋದು. ಎದುರುಗಡೆ ಬಂದಿದ ತಕ್ಷಣ ಮಿರರ್ ನೋಡ್ಲಿಕ್ಕೆ ಸಿಗ್ತದೆ. ಚೆನ್ನಾಗಿದೆ ಗುರು ಮಿರರು. ಓಕೆ. ಮತ್ತು ನಲ್ಲಿ ನೀರು ಬರ್ತಾ ಇದೆ. ಮತ್ತು 2 ವಾಶ್ರೂಮ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ಜನರಲ್ ಕೋಚ್ ನೋಡೋಣ. ಈ ಥರ ಇಲ್ಲಿ ಪರವಾಗಿಲ್ಲ. ಮತ್ತು ಜನರಲ್ ಕ್ಲಾಸಲ್ಲಿ ಇಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ನೋಡ್ಲಿಕ್ಕೆ ಸಿಗ್ತದೆ. 2025 ಮೇಡ್ ಕೋಚಸಲ್ಲಿ ನಿಮಗೆ 3 ಥರ ಚಾರ್ಜಿಂಗ್ ಸಾಕೆಟು, ಮತ್ತು ಫ್ಯಾನ್ ಸ್ವಿಚ್ಚು, ಮತ್ತು ಲೈಟ್ಸ್ ಏನು ಕೊಡಲ್ಲ ಬಿಡಿ ಜನರಲಲ್ಲಿ. ಮತ್ತು ಇದು ಲಗೇಜ್ ಹೋಲ್ಡರು, ಮತ್ತು ಮೇಲ್ಗಡೆ ಕೂತ್ಕೊಳೋಕ್ಕೆ ಸೀಟ್ ಕೂಡ ಸಹ ಅವೈಲೇಬಲ್ ಇದೆ ಜನರಲಲ್ಲಿ. ಮತ್ತು ನೀಟ್ನೆಸ್ ಬಗ್ಗೆನೂ ಹೇಳಬೇಕು ಅಂದರೆ ಓಕೆ. ಮತ್ತು ಇಲ್ಲಿ ಸಿಂಗಲ್ ಸೀಟಲ್ಲೂ ಅಷ್ಟೇ ಒಂದೇ ಒಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ರೆ, ಮತ್ತು ಲಗೇಜ್ ಇಡೋಕ್ಕೆ ಸ್ಪೇಸು.
ಪರವಾಗಿಲ್ಲ, ನೀಟಾಗಿದೆ. ಜನರಲ್ ಕೋಚ್ ಕಂಡೀಷನ್ನು. ನಮ್ಮ ಲೋಕೋಮೋಟಿವ್ ಬಂದ್ಬಿಟ್ಟು ಅರಕೋಣಂ WAP4 ಇದೆ. ಎಂಡ್ ಟು ಎಂಡ್ ಏನಲ್ಲ, ಬರೀ ಮಂಗಳೂರವರೆಗೂ. ಮಂಗಳೂರಿಂದ ಲೋಕೋ ರಿವರ್ಸಲ್ ಆಗುತ್ತೆ ಮತ್ತು ಲೋಕೋ ಕೂಡ ಚೇಂಜ್ ಆಗ್ತದೆ. ಒಂದು ಇಲ್ಲಿ ತುಂಬ ಹ್ಯುಮಿಡಿಟಿ ಇದೆ ಅವರು. ಇಲ್ಲಿ ಕಣ್ಣೂರ ಕೇರಳದಲ್ಲಂತೂ ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ತುಂಬ ಇದೆ. ಅದಕ್ಕೆ ನಾನೊಂದು ಇದು ಟೆಂಡರ್ ಕೋಕೋನಟ್ ವಾಟರ್ ಅಂತ ಇತ್ತು, 45 ರೂಪೀಸ್ ಅಂತ. ಇದು ಕುಡ್ದು ನೋಡೋಣ ಯಾವ ಥರ ಇದೆ ಅಂತ. ಅಷ್ಟೇನು ಪದಾರ್ಥನೇ ಇಲ್ಲ ಗುರು. ಸ್ವಲ್ಪ ಆ್ಯಡಿಂಗ್ಸ್ ಅಂದ್ರೆ ಹಾಕಿದ್ದಾರೆ, ಯಾಕಂದರೆ ನ್ಯಾಚುರಲ್ ನಿಮಗೆ ಕೋಕೋನಟ್ ವಾಟರ್ ಈ ಥರ ಟೇಸ್ಟ್ ಬರೋದು. ಒಂಥರ ಮೆಡಿಸಿನ್ ಥರ ಟೇಸ್ಟ್ ಬರ್ತಾ ಇದೆ. ನಾನು ಪ್ರಿಫರ್ ಮಾಡಲ್ಲ ಇದು ತೊಗೊಳಕ್ಕೆ. ನಾನು ಇದು ನೋಡ್ದಲ್ಲಕ್ಕೆ ಟೆಂಡರ್ ಕೋಕೋನಟ್, ಯಾಕಂದರೆ ನಮ್ಮ ಬಾಯಿ ಸ್ವಲ್ಪ ಲೋ ಫೀಲ್ ಬೇರೆ ಆಗ್ತಾಯಿತ್ತು, ಅದಕ್ಕೆ ತಗೊಂಡು ನೋಡೋಣ ಅಂತ ತೊಗೊಂಡೆ. ಆದರೆ ಗೊತ್ತಿಲ್ಲ ಇದು. ಮತ್ತು ಬನ್ನಿ ನಮ್ಮ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ, ದಿನ ಸಾಯಂಕಾಲ 5 ಗಂಟೆ 5 ನಿಮಿಷಕ್ಕೆ ಬಿಡುತ್ತೆ ಕಣ್ಣೂರನ್ನ. ನೆಕ್ಸ್ಟ್ ಡೇ ಬೆಳಿಗ್ಗೆ 5 ಗಂಟೆ 35 ನಿಮಿಷಗಳ ರೀಚ್ ಆಗ್ತದೆ ಯಶವಂತಪುರ್ಗೆ. ನಾನು ಬರೀ ಯಶವಂತಪುರವರೆಗೂ ಹೇಳ್ತಾ ಇರೋದು. SMBTಗೆ ಒಂದು 6:30-7 ಗಂಟೆಗೆಲ್ಲ ಹೋಗ್ತದೆ. ಆ್ಯಕ್ಚುಲಿ ಇದು ಏನಾದ್ರು ಶಾರ್ಟ್ ಟರ್ಮಿನೇಟ್ ಆಗ್ತಿತ್ತು ಯಶವಂತಪುರ ಮೆಜೆಸ್ಟಿಕ್ಕಿಂದ ಯಶವಂತಪುರವರೆಗೂ. ಆಮೇಲೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರು SMBT ಬೆಂಗಳೂರಿಗೆ. ನೀವು ಬೇಕಾದ್ರೆ SMBT ಬೆಂಗಳೂರಿಗೆ ಟಿಕೆಟ್ ಆರಾಮಾಗಿ ಬುಕ್ ಮಾಡ್ಕೊಬೋದು. ಆದರೆ ವೇರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ SMBT ಬೆಂಗಳೂರು ತೋರಿಸೋದಿಲ್ಲ. ತೋರಿಸಿದ್ರೆ ಬರೀ ಯಶವಂತಪುರ ಲಾಸ್ಟ್ ಅಂತ ತೋರಿಸ್ತಿದೆ. ನಾನು ಅದರ ಟೈಮ್ ಟೇಬಲ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 5 ಗಂಟೆ 35 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಬೆಂಗಳೂರಿಗೆ. ನೋಡೋಣ, ಇವಾಗಿನ ನಮ್ಮ ಟ್ರೈನ್ ಡಿಪಾರ್ಟ್ ಆಗೋಕ್ಕೆ 10 ನಿಮಿಷ ಟೈಮ್ ಇದೆ. ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ 55 ನಿಮಿಷ. ಇನ್ನು 10 ನಿಮಿಷ ಟೈಮ್ ಇದೆ ನಮ್ಮ ಟ್ರೈನ್ ಡಿಪಾರ್ಟ್ ಆಗೋಕ್ಕೆ. ಅಷ್ಟರಲ್ಲಿ ಇದು ಮುಗಿಸ್ಬಿಟ್ಟು ಡಿಪಾರ್ಚರಲ್ಲಿ ಸಿಗುವ. ನಿಮಿಷ ಡಿಲೇಯಿಂದ ನಾವು ಡಿಪಾರ್ಟ್ ಆಗ್ತಿದ್ದೀವಿ ಕಣ್ಣೂರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2 ಇಂದ. ಪಕ್ಕದ ಪ್ಲಾಟ್ಫಾರ್ಮಿಂದ ಅದು ಪ್ಯಾರಲಲ್ ಡಿಪಾರ್ಚರ್. ಅದು ಅಂದರೆ ಅದು ಆ ಕಡೆ ಹೋಗ್ತಾ ಇದೆ, ನಾವು ಈ ಕಡೆ ಹೋಗ್ತಾ ಇದ್ದೀವಿ. ಆ ಟ್ರೈನ್ ಬಂದ್ಬಿಟ್ಟು ಮಂಗಳೂರಿಂದ ತಿರುವನಂತಪುರಂಗೆ ಹೋಗುವ ಮೇಲ್ ಎಕ್ಸ್ಪ್ರೆಸ್ಸು. ಮತ್ತು ಆ ಟ್ರೈನ್ ರಿಕ್ಷರಿಂಗ್ ಮಾಡ್ತದೆ ನಮ್ಮ ಮುಂಬೈ LTT ಮಂಗಳೂರು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಜೊತೆಗೆ. ಕಣ್ಣೂರು ಯಶವಂತಪುರ ಎಕ್ಸ್ಪ್ರೆಸ್ ವಯ ಕೊಯಂಬತ್ತೂರು MT ರೇಟ್ನ ಇಲ್ಲಿ ಹಾಕಿದ್ದಾರೆ.
ಈಗ ನಾವು ಬಂದ್ವಲ್ಲ ಪ್ಲಾಟ್ಫಾರ್ಮ್ ನಂಬರ್ 2ಗೆ ವಾಪಸ್ ಇದನ್ನೇ ತಗೊಂಡೋಗಿ ಶೆಂಟ್ ಮಾಡ್ತಾರೆ. ಸಾಯಂಕಾಲ 6 ಗಂಟೆಗೆ ಇದು ಡಿಪಾರ್ಟ್ ಆಗುತ್ತೆ ಕಣ್ಣೂರಿಂದ. ನಿಮ್ಗೇನಾದ್ರು ಈ ಟ್ರೈನಲ್ಲಿ ಒಂದೇನೋ ಜರ್ನಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇದರಲ್ಲೂ ಒಂದು ಜರ್ನಿ ತೊಗೊಂಬರ್ತೀನಿ ಕಣ್ಣೂರಿಂದ ಯಶವಂತಪುರ್ಗೆ. ആറ് അഞ്ച് ഒന്ന് രണ്ട് കണ്ണൂർ എന്നുന്നു KSR ബംഗളൂരു വരെ പോകുന്ന ഇതിന്റെ ഒന്നാമത്തെ പ്ലാറ്റ്ഫോമിൽ എത്തിക്കുന്നു. ಬರೀ 33 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಪಾಯನೂರಿಗೆ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 5 ಗಂಟೆ 29 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 5 ಗಂಟೆ 41 ನಿಮಿಷ, ಅಂದರೆ 12 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹೊರಟಿದೆ. ಪಾಯನೂರು ಬರುತ್ತೆ ಕಣ್ಣೂರು ಡಿಸ್ಟ್ರಿಕ್ಟಲ್ಲಿ, ಸದರ್ನ್ ರೈಲ್ವೇಸ್ ಪಲಕ್ಕಾಡ್ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನು. ಮತ್ತು ನಮ್ಮ ಟ್ರೈನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಈ ಟ್ರೈನ್ ಏನಿದೆಯಲ್ಲ ಕಣ್ಣೂರು ಬೆಂಗಳೂರು ಎಕ್ಸ್ಪ್ರೆಸ್ ಏನಿದೆಯಲ್ಲ ಟೋಟಲ್ 500 ಕಿಲೋಮೀಟರ್ ಕವರ್ ಮಾಡುತ್ತೆ. 500 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 13 ಗಂಟೆ 30 ನಿಮಿಷ ತೊಗೊಳುತ್ತೇನು ಕಣ್ಣೂರಿಂದ ಬೆಂಗಳೂರು ಹೋಗ್ಲಿಕ್ಕೆ. ಟೋಟಲ್ ಹಾಲ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ 17 ಹಾಲ್ಸ್ ಇದೆ, ಅಂದರೆ 17 ಕಡೆ ನಿಲ್ಲುತ್ತೆ ನಮ್ಮ ಕಣ್ಣೂರು ಬೆಂಗಳೂರು ಎಕ್ಸ್ಪ್ರೆಸ್. ಅದು ಬೇರೆ ನಮ್ಮ ಟ್ರೈನ್ ಮುಂದೆನೇ ಹೋಗಿದೆ ಚೆನ್ನೈ ಎಗ್ಮೋರ್ ಮಂಗಳೂರು ಎಕ್ಸ್ಪ್ರೆಸ್. ಅದರಿಂದ ನಮ್ಮ ಟ್ರೈನ್ನ ಡಿಲೇ ಆಗ್ತಾ ಬರ್ತಿದೆ. ಪರವಾಗಿಲ್ಲ 12 ನಿಮಿಷ ಅಲ್ಲ ಕವರ್ ಆಗಿಬಿಡುತ್ತೆ. ಯಾಕಂದರೆ ಕಾಸರಗೋಡಿಂದ ಮಂಗಳೂರಿಗೆ ಹೆವಿ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಕವರ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಹಿಂಗಾಗಿರುತ್ತೆ ಅಂತ. ಟ್ರೈನ್ ಹತ್ತೋರ್ಗಿಂತ ಹತ್ಸೋಕ್ಕೆ ಬಂದಿರ್ತಾರಲ್ಲ ಅವರೇ ಜಾಸ್ತಿ ಇದ್ದವ್ರು ಗುರು ಇಲ್ಲಿ ನೋಡ್ಬೋದು. ಇಷ್ಟು ಜನ ಹತ್ಸೋಕ್ಕೆ ಬಂದಿರೋದು. ನಾನು ಅಂದ್ಕೊಂಡು ಇವರೆಲ್ಲ ಹತ್ತಕ್ಕೆ ಅಂದ್ಕೊಂಡಿದ್ದೆ, ಇವರೆಲ್ಲ ಹತ್ಸೋಕ್ಕೆ ಬಂದಿರೋದು. ಇಲ್ಲಿಂದ ಅಮ್ಮಮ್ಮನ ಒಂದು 10-15 ಜನ ಪ್ಯಾಸೆಂಜರ್ ಬೋರ್ಡ್ ಮಾಡಿದ್ದಾರೆ ನಮ್ಮ ಜನರಲ್ ಕ್ಲಾಸ್ಗೆ. ಮುಂದೆ ಜನರಲ್ ಏನು ಅಂತ ಗೊತ್ತಿಲ್ಲ, ಅದರ ಬ್ಯಾಕ್ ಸೈಡ್ ಜನರಲ್ ಕ್ಲಾಸು ಒಂದು 15 ಜನ ಬೋರ್ಡ್ ಮಾಡಿದ್ದಾರೆ ಅಷ್ಟೇ, ಜಾಸ್ತಿ ಬೋರ್ಡಿಂಗ್ ಇಲ್ಲ.
53 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ನೀಲೇಶ್ವರ್ಗೆ. ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 5 ಗಂಟೆ 49 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 4 ನಿಮಿಷ, ಅಂದರೆ 15-16 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ನಾವು ನೀಲೇಶ್ವರ್ ಬರುತ್ತೆ ಕಾಸರಗೋಡು ಡಿಸ್ಟ್ರಿಕ್ಟಲ್ಲಿ. ಕೇರಳದಲ್ಲಿ ಟ್ರಾವೆಲ್ ಮಾಡೋಕೆ ಒಂಥರ ಮಜಾ ಇದೆ ಗುರು, ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಅಂತೂ ಫುಲ್ ಗ್ರೀನ್ರಿ, ಅಂತೂ ಸುತ್ತಮುತ್ತ ನೀವು ಎಲ್ಲೇ ನೋಡಿದ್ರೂ ನಿಮಗೆ ಬರೀ ಗ್ರೀನ್ರಿನೇ ನೋಡಲಿಕ್ಕೆ ಸಿಗ್ತದೆ ಕೇರಳದಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ. ನೋಡುವ, ಇಲ್ಲೂ ಏನಷ್ಟು ಪ್ಯಾಸೆಂಜರ್ ಬೋರ್ಡ್ ಮಾಡಿ, ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ ಬೋರ್ಡಿಂಗ್ ಇದ್ದಾರೆ. ಮತ್ತು ವೆದರ್ ಮಾತ್ರ ಸಕ್ಕತ್ತಾಗಿದೆ ಗುರು, ಮಳೆ ಬಂದಿದ್ರೆ ಇನ್ನೂ ಸಕ್ಕತ್ತಾಗಿರೋದು. ಆದರೆ ಈವ್ನಿಂಗ್ ವೆದರ್ ಅಂತೂ ಸೂಪರು.
83 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಕಾಸರಗೋಡಿಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು KGQ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು. ಸಾಯಂಕಾಲ 6 ಗಂಟೆ 13 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 6 ಗಂಟೆ 43 ನಿಮಿಷ ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಮಾಡಿದ್ದಾರೆ ನಮ್ಮ ಟ್ರೈನಿಗೆ. ಮತ್ತು ನಾನು ನೋಡ್ತಾನೆ ಇದ್ದೀನಿ ಕೂಡ ಇನ್ನು ಕಣ್ಣೂರಿಂದ ಡಿಪಾರ್ಟ್ ಆಯ್ತಲ್ಲ ಟ್ರೈನ್, ಅಲ್ಲಿಂದ ಇಲ್ಲಿವರೆಗೂ ಕಾಸರಗೋಡುವರೆಗೂ ಆದರೂ ಒಬ್ಬರು ಸೈಡ್ ಪ್ಯಾಂಟ್ರಿ ಅವ್ರು ಬಂದಿಲ್ಲ ಗುರು. ಈ ಟ್ರೈನಲ್ಲಿ ಪ್ಯಾಂಟ್ರಿ ಕೋಚ್ ಇಲ್ಲ, ಸೈಡ್ ಪ್ಯಾಂಟ್ರಿನೂ ಇಲ್ಲ ಅನ್ಕೊತೀನಿ. ಯಾಕಂದರೆ ಒಬ್ಬರು ನೀರು ಬಾಟ್ಲು ಕೂಡ ಸಹ ಮಾರೋಕ್ಕೆ ಬಂದಿಲ್ಲ ಈ ಟ್ರೈನಲ್ಲಿ. ನೀವೇನೇ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಕಣ್ಣೂರಲ್ಲೇ ಎಲ್ಲ ನೀರಿನ ಬಾಟ್ಲು ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಒಳ್ಳೆ ಈ ಟ್ರೈನಲ್ಲಿ ಏನು ಬರೋದಿಲ್ಲ. ನೋಡ್ಬೇಕಿಲ್ಲನೇ ನೈಟ್ ಊಟಕ್ಕೆ ನಿಮಗೆ ಪ್ರಿಫರಬಲ್ ಅಂದರೆ ಮಂಗಳೂರು ಪ್ರಿಫರಬಲ್. ಅದು ಬಿಟ್ಟರೆ ಸುಬ್ರಹ್ಮಣ್ಯ ಬೆಸ್ಟು. ಇದು ಬಿಟ್ಟರೆ ನೈಟ್ ಊಟಕ್ಕೆ ಟ್ರೈನು ಅಂಥದ್ದೇನು ಏನು ಸಿಗೋದೇ ಇಲ್ಲ. ಕಣ್ಣೂರಿಂದ ಕಾಸರಗೋಡು ಮಂಗಳೂರಿಂದ ನಿಮಗೆ ಆರಾಮಾಗಿ ಊಟಕ್ಕೆ ಅಲ್ಲ ವೆಜ್ ಬಿರಿಯಾನಿ, ಅಂಡ ಬಿರಿಯಾನಿ, ಚಿಕನ್ ಬಿರಿಯಾನಿ ಈ ಟ್ರೈನಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅದು ಪ್ಲ್ಯಾಟ್ಫಾರ್ಮ್ ವೆಂಡರಿಂದ. ನೂರ 31 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಮಂಗಳೂರು ಸೆಂಟ್ರಲ್ಗೆ ಬರೋ ಟೈಮಿಂಗ್ ಇತ್ತು. ಇಲ್ಲಿ ಸಾಯಂಕಾಲ 7 ಗಂಟೆ 50 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 7 ಗಂಟೆ 40 ನಿಮಿಷ ಅಂದರೆ 10 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಮತ್ತು 10 ನಿಮಿಷ ಹಾಲ್ಟ್ ಇದೆ, ಅಂದರೆ ಟೋಟಲ್ 20 ನಿಮಿಷ ಹಾಲ್ಟ್ ಇದೆ ಕಣ್ಣೂರು ಎಕ್ಸ್ಪ್ರೆಸ್ಗೆ. ಮಂಗಳೂರು ಸೆಂಟ್ರಲಲ್ಲಿ 10 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಮತ್ತು ಲೋಕೋ ರಿವರ್ಸಲ್ ಕೂಡ ಆಗುತ್ತೆ. ಲೋಕೋಮೋಟಿವ್ ಚೇಂಜ್ ಕೂಡ ಸಹ ಆಗ್ತದೆ. ಒಂದು ಲೋಕೋಮೋಟಿವ್ ಬಂತು ಕಣ್ಣೂರಿಂದ ಮಂಗಳೂರವರೆಗೂ, ವಾಪಸ್ ಮಂಗಳೂರಿಂದ ಬೆಂಗಳೂರಿಗೆ ಡೀಸೆಲ್ ಲೊಕೊಮೋಟಿವ್ ಹೋಗ್ತದೆ. ಈಗ ಬನ್ನಿ ಹೋಗೋಣ. ನಿಮಗೆ ಕಣ್ಣೂರಿಂದ ಮಂಗಳೂರು ಜನರಲ್ ಕೋಚಲ್ಲಿ ಟ್ರಾವೆಲ್ ಮಾಡಿದೆ. ಈಗ ಮಂಗಳೂರಿಂದ ಬೆಂಗಳೂರವರೆಗೂ ನಾವು ಹೋಗೋಣ ನಮ್ಮದು ಸ್ಲೀಪರ್ ಕ್ಲಾಸಲ್ಲಿ. ಇಲ್ಲಿಂದ ನನ್ನ ಬುಕ್ಕಿಂಗ್ ಇದೆ. ನೋಡ್ಬೋದು ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಮಂಗಳೂರು ಸೆಂಟ್ರಲಲ್ಲಿ. ಮತ್ತು ಬೋರ್ಡಿಂಗ್ ಕೂಡ ಸಹ ನಡೆದಿದೆ. ಮತ್ತು ನೋಡೋಣ ಬರೀ ಆಲ್ಮೋಸ್ಟ್ ಸ್ಲೀಪರ್ ಕ್ಲಾಸು ಮತ್ತು ಜನರಲ್ ಕ್ಲಾಸು 2025 ಮೇಡ್ ಕೋಚಸ್ಸು. ನಮ್ಮ ಕೋಚ್ ನೋಡಬೇಕು ಯಾವ ಇಯರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ.
ಇವತ್ತಿನ ನಮ್ಮ ಕೋಚು S5 ಬನ್ನಿ ತೋರಿಸ್ತೀನಿ ಯಾವ ಸೀಟ್ ಸಿಕ್ಕಿದೆ ಮತ್ತು ನೋಡೋಣ ಬನ್ನಿ ನಮ್ಮ ಕೋಚ್ ಯಾವ ಇಯರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ನೋಡ್ಬೋದು. 2025 ಮೇಡ್ ಕೋಚಸ್ಸು ಸೂಪರ್. ಇದು S4 ಯಾಕೆ S6 ಯಾವ ಕೋಚು ನೋಡು ಗುರು, ಆಲ್ಮೋಸ್ಟ್ ಎಲ್ಲ ಕೋಚಸ್ಸು 2025 ಮೇಡ್ ಕೋಚಸ್ಸು, ಆದರೆ S6 ಮಾತ್ರ 2018. ಪರವಾಗಿಲ್ಲ ಬನ್ನಿ, ನಮಗಂತೂ 25 ಮೇಡ್ ಕೋಚಸ್ಸೇ ಇದೆ. ಎಂಟ್ರ್ ಆಗ್ತಿದ್ದಂಗೆ ಈ ಥರ ನೋಡೋಕ್ಕೆ ಸಿಗುತ್ತೆ ನೀಟ್ನೆಸ್ ಬಗ್ಗೆ. ಇದರೊಳಗೆ ಮಿರರು ನೀಟ್ ಆ್ಯಂಡ್ ಕ್ಲೀನಾಗಿದೆ ಮತ್ತು ವಾಟರ್ ಕೂಡ ಸಹ ಬರ್ತಿದೆ ಮತ್ತು ಡಸ್ಟ್ಬಿನ್ನು, ಫೈರ್ ಎಸ್ಟಿಂಗ್ವಿಷರು. ನಂತರ ನಮ್ಮ ಸೀಟ್ ಇವತ್ತಿಂದು ಆ್ಯಸ್ ಯೂಶುವಲ್ ಯಾರು ಸಿಕ್ಕಿರುತ್ತೆ ಅದೇ ಇರುತ್ತೆ. 48 ಇವತ್ತಿಂದು ನಮ್ಮ ಸೀಟು ಸೈಡ್ ಅಪ್ಪರ್ 40 ನಂಬರು ಸೈಡ್ ಅಪ್ಪರ್ ಸಿಕ್ಕಿದೆ. ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಖಾಲಿನೇ ಇದೆ. ನಿಮಗೆ 2025 ಮೇಡ್ ಕೋಚಸ್ಸಲ್ಲಿ ಮೂರು ಚಾರ್ಜಿಂಗ್ ಸಾಕೆಟ್ ನೋಡ್ಲಿಕ್ಕೆ ಸಿಗ್ತದೆ ಮತ್ತು ಫ್ಯಾನ್ ಸ್ವಿಚಸ್ಸು, ಲೈಟ್ ಸ್ವಿಚಸ್ಸು ಮತ್ತು ಲೋವರು ಮಿಡಲ್ ಅಪ್ಪರು, ಲೋವರು ಮಿಡಲ್ ಅಪ್ಪರು ಮತ್ತು ನಿಮಗೆ ಬಾಟ್ರು ಹೋಲ್ಡರು ಅದೆಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ನೀಟ್ನೆಸ್ ಬಗ್ಗೆನೂ ಹೇಳಬೇಕು ಅಂದರೆ ನೀಟ್ ಆ್ಯಂಡ್ ಕ್ಲೀನಾಗಿದೆ ಗುರು ಇಲ್ಲಿವರೆಗೂ. ನಮ್ಮ ಟ್ರೈನು ಡಿಪಾರ್ಟ್ ಆಗೋಕ್ಕೆ ಇನ್ನೂ ಒಂದು 10-15 ನಿಮಿಷನೋ ಟೈಮ್ ಇದೆ. ಬನ್ನಿ ಹೋಗೋಣ. ನಮ್ಮ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರು 4ಗೆ ಹಾಕಿದ್ದಾರೆ ಅನಿಸುತ್ತೆ, ಯಾಕಂದರೆ ಏನು ನೋಡ್ತಾನೆ ಏನು ಬರ್ತಾನೆ ಇಲ್ಲ ಗುರು ತಿನ್ನೋಕ್ಕೆ. ಅದಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಹೋದರೆ ಅಲ್ಲಿ IRCTC ಫುಡ್ ಪ್ಲಾಜಾ ಇದೆ, ಏನೋ ಪಾರ್ಸಲ್ ಏನೋ ತೊಗೊಂಬರ್ಬೋದು. ಬನ್ನಿ ಅಲ್ಲಿವರೆಗೂ ಆರಾಮಾಗಿ ಇದು ಮಾಡ್ಬೋದು. ಅಕಸ್ಮಾತ್ ನೀವೇನೋ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ, ಟ್ರೈನ್ ಏನೋ ಬಿಫೋರ್ ಬಂತು ಅಂದರೆ ನೀವು ಇದನ್ನ ಟ್ರೈ ಮಾಡ್ಬೋದು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಆ್ಯಕ್ಚುಲಿ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಹೋಗುತ್ತೆ, ಆದರೆ ಇವತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ ಕರ್ಸ್ಕೊಂಡಿದ್ದಾರೆ, ಗೊತ್ತಿಲ್ಲ. ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ICF ಗಾಡಿಗಳೇ ನೋಡೋಕ್ಕೆ ಸಿಗ್ತದೆ ಇಲ್ಲಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ವೆಜ್ ಬಿರಿಯಾನಿ ತೊಗೊಂಬಂದಿದೆ, 70 ರೂಪಾಯಿ ಅಂದರು. ಬನ್ನಿ ಓಪನ್ ಮಾಡೋಣ, ಟೇಸ್ಟ್ ಯಾವ ಥರ ಇದೆ ಅಂತ. ನನಗೂ ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಾ ಇದೆ. ನೋಡ್ಬೋದು ಏನೇನಿದೆ ಅಂತ. ಒಂದು ಪಿಕ್ಕಲ್ ಕೊಟ್ಟಿದ್ದಾರೆ, ಪಿಕ್ಕಲ್ ನಾವು ತಿನ್ನಲ್ಲ. ಮತ್ತು ಬಿರಿಯಾನಿಗೆ ತನ ಇದೆ ಗುರು, ನೋಡೋ ಬಿಸಿ ಬಿಸಿಗಿದೆ. ಮತ್ತು ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಥರ ಐಟಮ್ಗಳು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ರಾಯ್ತ ಅಂತ ಕೊಟ್ಟಿದ್ದಾರೆ, ಅಂದರೆ ಮಜ್ಜಿಗೆ. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ರೈಲು ಗಾಡಿ ಸಂಖ್ಯೆ 165112 यात्रियों कृपया ध्यान दें, गाड़ी संख्या 137 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಮಂಗಳೂರು ಜಂಕ್ಷನ್ಗೆ ಬರೋ ಟೈಮಿಂಗ್ ಇತ್ತಿಲ್ಲಿ ನೈಟ್ 8 ಗಂಟೆ 25 ನಿಮಿಷಕ್ಕೆ, ಆದರೆ ಬಂದೈತ್ರಲ್ಲಿ 8 ಗಂಟೆ 30 ನಿಮಿಷ, ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ನಮ್ಮ ಕೋಚ್ಗೆ ಮತ್ತು ನಮ್ಮ ಟ್ರೈನ್ಗೂ.
ಅಲ್ಲೇ ಸಿಗ್ನಲ್ ಕೂಡ ಸಹ ಸಿಕ್ಬಿಟ್ಟಿದೆ. ಮತ್ತು ಮಂಗಳೂರು ಸೆಂಟ್ರಲಲ್ಲಿ ಊಟ ತೊಗೊಂಡಿದ್ನಲ್ಲ, ವೆಜ್ ಬಿರಿಯಾನಿ ಸಕ್ಕದಾಗಿತ್ತು ಗುರು. 70 ರೂಪಾಯಿಗೆ ಆ ಥರ ವೆಜ್ ಬಿರಿಯಾನಿ ಎಲ್ಲೂ ಸಿಗೋದಿಲ್ಲ, ಸಕ್ಕದಾಗಿತ್ತು. ಕ್ವಾಂಟಿಟಿನೂ ಜಾಸ್ತಿ ಇತ್ತು, ಕ್ವಾಲಿಟಿನೂ ಸಕ್ಕದಾಗಿತ್ತು. ನಾನು ಪ್ರಿಫರಬಲ್ ಮಾಡ್ತೀನಿ. ನೀವೇನಾರು ಕಣ್ಣೂರಿಂದ ಬರ್ತೀರಾ ಅಂದರೆ ಮಂಗಳೂರು ಸೆಂಟ್ರಲಲ್ಲಿ ಊಟ ತೊಗೊಂಡು ಬೆಸ್ಟ್ ಆಗುತ್ತೆ. ಅಕಸ್ಮಾತ್ ನೀವು ಮಂಗಳೂರಿಂದನೇ ಹತ್ತುತ್ತಾ ಇದ್ದೀರಾ ಅಂದರೆ ನನ್ನ ಸಜೆಷನ್ ಮನೆಯಿಂದ ತೊಗೊಂಬನ್ನಿ. ಮಂಗಳೂರಿಂದ ಬಂಟ್ವಾಳ ಕಬಾಕಪುತ್ತೂರಿಂದ ಬರ್ತಾ ಇದ್ದೀರಾ ಅಂದರೆ ಮನೆಯಿಂದ ತೊಗೊಂಬನ್ನಿ. ಇಲ್ಲ ಅಂದರೆ ನಂತರ ಕಣ್ಣೂರಿಂದ ಬರ್ತಾ ಇದ್ದೀರಾ, ಕಾಸರಗೋಡಿಂದ ಬರ್ತಾ ಇದ್ದೀರಾ ಅಂದರೆ ಮಂಗಳೂರು ಸೆಂಟ್ರಲ್ ಬೆಸ್ಟು. ನೂರ 81 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಕಬಾಕಪುತ್ತೂರಿಗೆ ಬರೋ ಟೈಮಿಂಗ್ ಇತ್ತು. ಇಲ್ಲಿ 15 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 9 ಗಂಟೆ 30 ನಿಮಿಷ ಅಂದರೆ 12 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ನೋಡ್ಬೋದು ಇಲ್ಲೂ ಇಷ್ಟು ಜನ ಪ್ಯಾಸೆಂಜರ್ ಬೋರ್ಡಿಂಗ್ ಇದ್ದಾರೆ ಗುರು. ಮತ್ತು ಏನು ಮಂಗಳೂರು ಬಿಟ್ಟಾದ್ಮೇಲೆ ನಾನು ಹೇಳಿದ್ನಲ್ಲ ಸೈಡ್ ಪಾಯಿಂಟ್ ಅವ್ರು ಇಲ್ಲ ಅಂತ, ಮಂಗಳೂರಿಂದ ಬೋರ್ಡ್ ಮಾಡಿದ್ದಾರೆ ಅನ್ಸುತ್ತೆ. ಆವಾಗಲೇ ವೆಜ್ ಬಿರಿಯಾನಿ, ಅಂಡಾ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಕೂಡ ಅವೈಲೇಬಲ್ ಇದೆ ಈ ಟ್ರೈನಲ್ಲಿ. ಮಂಗಳೂರು ಜಂಕ್ಷನ್ ಬಿಟ್ಟಾದ್ಮೇಲೆ. ಮತ್ತು ಇನ್ನೂರ 23 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಸುಬ್ರಹ್ಮಣ್ಯ ರೋಡ್ಗೆ ಬರೋ ಟೈಮಿಂಗ್ ಇತ್ತು. ಇಲ್ಲಿ ನೈಟ್ 10 ಗಂಟೆ 10 ನಿಮಿಷಕ್ಕೆ ಅದರ ಬಂದೈತ್ರಿ. ಈಗ 10 ಗಂಟೆ 16 ನಿಮಿಷ ಅಂದರೆ 6 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ನಾವು ಸುಬ್ರಹ್ಮಣ್ಯ ರೋಡ್, ಇಲ್ಲಾಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಮತ್ತು ನಿಮಗೆ ನೈಟ್ ಊಟಕ್ಕೆ ಇದೊಂದು ಲಾಸ್ಟ್ ಆಪ್ಷನ್ ಗುರು, ಸುಬ್ರಹ್ಮಣ್ಯ ರೋಡು.
ಇಲ್ಲಿ ನಿಮಗೆ ಬರೀ ವೆಜ್ ಪಲಾವ್ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ನಾನ್ ವೆಜ್ ಮೊಟ್ಟೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಸಿಗೋದಿಲ್ಲ. ಯಾಕಂದರೆ ಇಲ್ಲಿ ಜಾಸ್ತಿ ಈ ರೈಲ್ವೆ ಸ್ಟೇಷನಲ್ಲಿ ಜಾಸ್ತಿ ಬರೋದು ಭಕ್ತಾದಿಗಳು, ಅಂದರೆ ಧರ್ಮಸ್ಥಳ ದೇವಸ್ಥಾನದಿಂದ ಬರೋರು ಮತ್ತು ಸುಬ್ರಹ್ಮಣ್ಯದಿಂದ ಬರ್ತಾ ಇರ್ತಾರಲ್ಲ, ಭಕ್ತಾದಿಗಳು ಜಾಸ್ತಿ ಇರ್ತಾರೆ ಅಂತ ಈ ರೈಲ್ವೆ ಸ್ಟೇಷನಲ್ಲಿ ನಾನ್ ವೆಜ್ ಸಿಗೋದಿಲ್ಲ. ಬರೀ ನಿಮ್ಗೆ ಸಿಗೋದು ಅಂದರೆ ವೆಜ್ ಪಲಾವ್ ಮತ್ತು ಮೊಸರನ್ನ ನೋಡಲಿಕ್ಕೆ ಸಿಗ್ತದೆ. ಮತ್ತು ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಯಶವಂತಪುರ ಜಂಕ್ಷನ್. ಫೈನಲಿ ನಮ್ಮ ಟ್ರೈನ್ ಬಂದಿದೆ ಈಗ ಯಶವಂತಪುರ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗಿನ ಜಾವ 5:53 ಆದರೆ ಬಂದಿದ್ರಿಲ್ಲ 6:31 ಅಂದರೆ 37 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚುವಲ್ ಆಗಿ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಕ್ಕತ್ತಾಯಿತು ಜರ್ನಿ ಎಕ್ಸ್ಪೀರಿಯನ್ಸ್. ಸ್ಲೀಪರ್ ಆದರೂ ಜನರಲ್ ಆದರೂ ಎರಡು ನಿಮ್ಗೆ ಆರಾಮಾಗಿ ಖಾಲಿ ಸಿಗ್ತದೆ ಗುರು. ನೀವೇನೋ ಈ ಟ್ರೈನಲ್ಲಿ ಸಂಡೇಲಿ ಬರ್ತೀರಾ ಅಂದರೆ, ಇವತ್ತು ವೀಕೆಂಡಲ್ಲಿ ನಾನು ಟ್ರಾವೆಲ್ ಮಾಡಿದ್ದು ಸಂಡೇ ನೈಟು, ಅದೇ ಆರಾಮಾಗಿ ಖಾಲಿ ಸಿಗುತ್ತೆ. ಟಿಕೆಟು ಆರಾಮಾಗಿ ಸಿಕ್ಬಿಡುತ್ತೆ ನಿಮಗೆ ಜನರಲಲ್ಲಿ. ಸ್ಲೀಪರ್ಸ್ ಅಷ್ಟು ಹೇಳೋಕ್ಕಾಗೋದಿಲ್ಲ. ನಂದು ಪ್ರೀಮಿಯಂ ತತ್ಕಾಲ ಟಿಕೆಟ್ ಬುಕ್ ಮಾಡಿದ್ದು. ನಾರ್ಮಲ್ ತತ್ಕಾಲಲ್ಲೂ ಅಷ್ಟೇ ಟಿಕೆಟ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಪ್ರೀಮಿಯಂ ತತ್ಕಾಲಲ್ಲಿ ನಿಮಗೆ ರೇಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು, ಆದರೆ ಟಿಕೆಟ್ ಸಿಗುತ್ತೆ. ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕು ಅಂದರೆ ಸಕ್ಕತ್ತಾಯಿತು. ಮತ್ತು ನೀಟ್ನೆಸ್ ಬಗ್ಗೆನೂ ಹೇಳಬೇಕು ಅಂದರೆ A1 ಆಗಿದೆ ಗುರು. ನೀಟ್ನೆಸ್ ಅಂತೂ ನೀಟ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜನರಲ್ ವಾಶ್ರೂಮ್ ಆಗಿರ್ಬೋದು, ಸ್ಲೀಪರ್ ವಾಶ್ರೂಮ್ ಆಗಿರ್ಬೋದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಟ್ರೈನಲ್ಲಿ. ಮತ್ತು ಫುಡ್ಡಿನ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಕಣ್ಣೂರಿಂದ ಮಂಗಳೂರವರೆಗೂ ಏನಂದರೆ ಏನು ಸಿಗೋದೇ ಇಲ್ಲ. ನೀರು ಕೂಡ ಸಹ ಸಿಗೋದಿಲ್ಲ. ಏನೇ ನೀವೇನೋ ಕಣ್ಣೂರಿಂದ ಬರ್ತೀರಾ ಅಂದರೆ ಕಣ್ಣೂರಿಂದ ಎಲ್ಲ ತೊಗೊಳ್ಳಿ, ಇಲ್ಲ ಮಂಗಳೂರಿಗೆ ಬಂದರೆ ಮಂಗಳೂರಲ್ಲಿ ನಿಮ್ಗೆ ಎಲ್ಲ ಥರ ಐಟಮು ನೋಡ್ಲಿಕ್ಕೆ ಸಿಗ್ತದೆ. ಊಟ ಆಗಿರ್ಬೋದು, ವಾಟರ್ ಬಾಟ್ಲ್ ಆಗಿರ್ಬೋದು, ಕಾಫಿ ಟೀ ಆಗಿರ್ಬೋದು, ಎಲ್ಲ ಐಟಮು ನಿಮ್ಗೆ ನೋಡಲಿಕ್ಕೆ ಸಿಗ್ತದೆ. ಊಟ ಮಾತ್ರ ಪ್ರಿಫರಬಲ್ ಮಂಗಳೂರಲ್ಲಿ ಮಾತ್ರ ಗುರು. ಸಕ್ಕತ್ತಾಯ್ತು. ನಾನು 70 ರೂಪಾಯಿ ಒಂದು ವೆಜ್ ಬಿರಿಯಾನಿ ತೊಗೊಂಡಿದ್ದೆ ನೋಡಿ, ಸಕ್ಕತ್ತಾಯಿತು. ಬಿಸಿ ಆಗಿದ್ದು, ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಸಕ್ಕದ ಇತ್ತು. ಅದು ನೀವು ತೊಗೊಬೋದು. ಮತ್ತು ವೀಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್.